ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಥ್ಯಾಂಕ್ಸ್ ಅಜ್ಜಿ, ಇವತ್ತು ನನ್ನ ಪರ ತೀರ್ಪು ಕೊಟ್ಟಿದ್ದಕ್ಕೆ. ನೋಡು, ನಾನ್ ನಿನ್ ಪರ ಅವಳ ಪರ ಅಂತ ಏನೂ ಇಲ್ಲ. ನಾನೇನಿದ್ರು ನ್ಯಾಯದ ಪರ. ಇವತ್ತು ನಿನ್ನ ಆಡ್ತಲ್ಲಿ ನ್ಯಾಯನೂ ಇತ್ತು, ಯಾಮಾರ್ಬಾರ್ದು ಎಚ್ಚರಿಕೆನೂ ಇತ್ತು. ಅತ್ತೆ, ಈ ಮನೇಲಿ ಇರ್ಬೇಕಾಗಿರೋದು ತಾಳ್ಮೆ, ಅಹಂಕಾರ ಅಲ್ಲ. ನಮ್ ಪೂಜಾಗೆ ತಾಳ್ಮೆ ಇದೆ ಅಂತ ತೋರ್ಸ್ಕೊಟ್ಬಿಟ್ಲು. ಪೂಜಾ, ನೋಡಿದ್ಯಾ? ತಾಳ್ಮೆಯಿಂದ ಇರು, ನಾಗಮ್ಮ ಕೈ ಬಿಡಲ್ಲ, ಅವಳು ಖಂಡಿತ ನಿನ್ನ ಕಾಪಾಡ್ತಾಳೆ ಅಂತ. ಸುಮ್ನೆ ನೀನೆ ಕೋಪ ಮಾಡ್ಕೊಂಡು ಎಲ್ರ ಮೇಲೂ ಕೂಗಾಡ್ತಾ ಇದ್ದೆ. ಹೌದು, ಕೆಲವೊಂದ್ಸಲ ಕೋಪದಲ್ಲಿ ಹೇಗೆಗೋ ಮಾತಾಡ್ಬಿಡ್ತೀವಿ. ಸಾರಿ ಅಜ್ಜಿ, ಸಾರಿ ಅಕ್ಕ. ಸಾರಿ ಕಳ್ಳಿ. ಅಲ್ಲ ಕಣೆ, ಸ್ಪರ್ಧನೆ ಮಾಡಲ್ಲ ಅಂತ ಕೂತಿದ್ದಂತೆ ನೀನು. ಅದೆಂಗ್ ಬಂದೆ ನೀನು? ಗಂಡ ಹೆಂಡತಿಗಿಬ್ರಿಗೂ ಕೋಪ ಅನ್ನೋದು ಮೂಗಿನ ತುದಿಲೇ ಇರುತ್ತೆ. ಹೊಡಿಬೇಕು ಹುಡುಗಿ. ಅಜ್ಜಿ ಬನ್ನಿ. ಪ್ರತಾಪ, ಆಗ್ಲೇ ಆಫೀಸಿಂದ ಬಂದ್ಬಿಟ್ಟ? ನೀನು ದೇವಸ್ಥಾನಕ್ಕೆ ಬರ್ಬೇಕಿತ್ತು. ಸ್ಪರ್ಧೆ ತುಂಬಾ ಚೆನ್ನಾಗಿತ್ತು, ನೀನ್ ತುಂಬಾ ಖುಷಿ ಪಡ್ತಿದ್ದೆ. ಮಾವ, ಇವತ್ತು ಟಾಸ್ಕ್ ಅಲ್ಲಿ ನಾನೇ ಗೆದ್ದಿದ್ದು. ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲ್ವಾ? ಪ್ರತಾಪ, ಯಾಕೊಂತರ ಇದ್ಯಾ? ಏನಾಯ್ತು? ಇಲ್ವಲ್ಲಮ್ಮ, ನಾನು ಆರಾಮಾಗೇ ಇದ್ದೀನಿ. ನೋಡಿ ನಿಮ್ಮ ಅವನ. ಅಲ್ಲ ಮಾವ, ಪಾಪ ಅವಳು ನಾನೇ ಗೆದ್ದಿರೋದು ಟಾಸ್ಕ್ ಅಲ್ಲಿ ಅಂತ ಹೇಳ್ತಿದ್ದಾಳೆ. ನೀವು ಅವಳಿಗೆ ಕಂಗ್ರಾಚುಲೇಟ್ ಮಾಡಲ್ವಾ? ಏನು, ಪೂಜಾ ಟಾಸ್ಕ್ ಅಲ್ಲಿ ಗೆದ್ಲಾ? ವಾವ್ ಪೂಜಾ, ಕಂಗ್ರಾಚುಲೇಷನ್ಸ್ ಮಾ, ಆಲ್ ದಿ ಬೆಸ್ಟ್. ಚೆನ್ನಾಗಿರಮ್ಮ. ನೀವು ಸುಮ್ಮನೆ ಇದ್ದಿದ್ ನೋಡಿ ಆತಂಕ ಆಯ್ತು, ನಾನು ಏನಾದ್ರೂ ತಪ್ಪು ಮಾತಾಡದ್ನಾ ಅಂತ. ಅಯ್ಯೋ, ಬಿಸ್ನೆಸ್ ಟೆನ್ಷನ್ ಅಮ್ಮ, ಅದಕ್ಕೆ ನಿಮ್ ಮಾತುಗಳ ಕಡೆ ಗಮನ ಕೊಡ್ಲಿಲ್ಲ ಅಷ್ಟೇ. ರೀ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಕಡೆವರೆಗೂ ಯಾರು ಗೆಲ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಮಾವ, ಆದ್ರೆ ಟಾಸ್ಕ್ ಮಾತ್ರ ಟೈಅಪ್ ಆಗಿದೆ. ನಿನ್ನೆ ಪ್ರಿಯಾ ಗೆದ್ಲು, ಇವತ್ತು ನಮ್ ಪೂಜಾ ಗೆದ್ಲು. ಇವಾಗ ನಾಗರ ತಾಳಿನ ಯಾರಿಗ್ ಕೊಡೋದಪ್ಪ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿರೋದು. ಈ ಅಶ್ವಿನ್ ಕರ್ಣನ ನಿಭಾಯಿಸೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡೋದು? ಮಾವ, ಇವಾಗ ಏನಾದ್ರೂ ಮಾಡ್ಬೇಕು, ಇಲ್ಲಾಂದ್ರೆ ವಿನ್ನರ್ ಯಾರು ಅಂತಾನೆ ಡಿಸೈಡ್ ಮಾಡೋದಕ್ಕಾಗಲ್ಲ. ಆಫೀಸಲ್ಲಿ ಕರ್ಣ ಅಶ್ವಿನ್ ಕಿತ್ತಾಡಿ ಅಶ್ವಿನ್ ಮುನ್ಸ್ಕೊಂಡು ಆಚೆ ಹೋಗಿದ್ದಾನೆ. ಇದುವರೆಗೂ ಮನೆಗೂ ಬಂದಿಲ್ಲ. ಎಲ್ಲಿ ಹೋಗಿರ್ಬೋದು ಇವನು? ಇವ್ರ ಜೊತೆ ಇಲ್ವಲ್ಲ. ರೀ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಪೂಜಾ, ನೀನೇನಾದ್ರೂ ಅಶ್ವಿನ್ ಫೋನ್ ಮಾಡಿದ್ದೀರಮ್ಮ? ಅಯ್ಯೋ, ಇವತ್ತು ಟಾಸ್ಕ್ವೇ ಚಿಂತೆ ಆಗಿತ್ತಲ್ಲ, ಆ ಗ್ಯಾಪಲ್ಲಿ ಅವನಿಗೆ ಇನ್ಫಾರ್ಮ್ ಮಾಡಕ್ಕೆ ಮರ್ತೋಗ್ಬಿಟ್ಟೆ ಮಾವ. ಪ್ರತಾಪ, ನಾಗರತಾಳಿ ವಿಷಯಕ್ಕೆ ನಮ್ಮ ಮನೇಲಿ ಜಗಳನೂ ಶುರುವಾಯ್ತು. ಅದು ಪರಿಹಾರ ಆಗ್ಲಿ ಅಂತ ನಾನು ಈ ಸ್ಪರ್ಧೆ ಇಟ್ಟೆ. ಆದ್ರೆ ಈಗ ನೋಡಿದ್ರೆ ಟೈಅಪ್ ಆಗಿದೆ ಕಣೋ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತಲೆ ಬಿಸಿಯಾಗಿದೆ. ನೀನೇ ಏನಾದ್ರೂ ಐಡಿಯಾ ಕೊಡೋ.